ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗಿನ ಜಾವ ಎದ್ದು ಬಾಗಿಲೆಲ್ಲ ತೊಳೆದು ಪೂಜೆ ಮಾಡಿ ಮತ್ತು ಒಲೆ ಮೇಲೆ ನೀರು ಕಾಯಿಸಿ ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ಎಲ್ಲ ಮೇಕೆ ಮರಿ ಅಂದರೆ ಆಡಿನ ಮರಿ ಅದೆಲ್ಲ ಇತ್ತು. ಅವುಗಳಿಗೆ ಸ್ವಲ್ಪ ನೋಡಿ ಮೇವುಗಳನ್ನು ಹಾಕಿ ನಮ್ಮ ಮನೆ ಪಕ್ಕದವ್ರದ್ದು ಆದರೂ ನನಗೂ ತುಂಬಾ ಇಷ್ಟ. ಹಾಗೆ ಈ ಕಡೆ ಬಂದೆ. ಒಂದು ಹೊಸ ಪ್ಲೇಸ್ ತೋರಿಸ್ತೀನಿ, ಆಕಳನ್ನು ನೋಡ್ಕೊಳ್ಳಿ. ಬೆಳಗ್ಗೆ ಎದ್ದು ಆಕಳ ನೋಡೋದು ಚೆನ್ನಾಗಿರುತ್ತೆ. ಹಾಗೆ ಇದು ಹಳೆಯ ಕಾಲದ್ದು ದೇವಸ್ಥಾನ ಇತ್ತು. ಇವತ್ತು ಗುರುವಾರ ಆದಿದ್ದರಿಂದ ಈಶ್ವರ ದೇವ್ರ ಗುಡಿಗೆ ಬಂದು ಈಶ್ವರ ಮತ್ತು ನಂದಿನ ನನ್ನ ನಮಸ್ಕಾರ ಮಾಡಿಕೊಂಡೆ. ನೆಕ್ಸ್ಟು ಸ್ವಲ್ಪ ಕೆಲಸ ಭಾಳ ಇರೋದರಿಂದ ಈಶ್ವರನ ನೋಡ್ಕೊಳ್ಳಿ, ಚೆನ್ನಾಗಿದ್ದಾನೆ ಒಳಗಡೆ. ಇಲ್ಲಿ ಶಿವರಾತ್ರಿಗೊಮ್ಮೆ ಚೆನ್ನಾಗಿ ಪೂಜೆ ನಡೆಯುತ್ತೆ. ಅದೇ ರೀತಿ ತುಂಬ ಹಳೆಯ ಕಾಲದ್ದಾಗಿರೋದ್ರಿಂದ ಚೆನ್ನಾಗಿದೆ ಗುಡಿ, ತಂಪಾಗಿರುತ್ತೆ. ನಮ್ಮ ಮನೆ ಹತ್ರನೇ ಇದೆ. ಎಲ್ಲರೂ ಇಲ್ಲಿ ಬರ್ತೀವಿ, ಕೂತ್ಕೋತೀವಿ. ಹಾಗೆ ಇವತ್ತಿನ ವಿಶೇಷ ಬೆಲ್ಲದ ಚಹಾ ಅಂಥೇಳಿ. ಈ ಬೆಲ್ಲದ ಚಹಾಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊರಿ ಒಂದ್ಸಲ. ನಾನು ತೊಗೊಂಡಿದ್ದೀನಿ ಹಾಲು, ನೆಕ್ಸ್ಟು ಟೀ ಪೌಡರ್. ನಮ್ಮ ಮನೇಲಿ ಈ ಸಲ ರೆಡ್ ರೆಬಲ್ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಟೀ ಪುಡಿ. ಅದೇ ರೀತಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೇನೆ. ಬೆಲ್ಲ, ಮೆಣಸುಕಾಳು, ತುಳಸಿ, ಹಾಗೆ ಮೆಣಸುಕಾಳು, ದೊಡ್ಡಪತ್ರೆ, ಏಲಕ್ಕಿ ಮತ್ತು ಬೆಲ್ಲ. ಏಲಕ್ಕಿ ಮೆಣಸುಕಾಳು ಸ್ಕಿಪ್ ಆದರೂ ಮಾಡ್ಕೊಳ್ಳಿ, ದೊಡ್ಡಪತ್ರೆನೂ ಹಾಕ್ತಾಯಿದ್ರು ಪರವಾಗಿಲ್ಲ. ನಾನು ಮಾತ್ರ ತೊಗೊಂಡಿದ್ದೀನಿ ಫ್ಲೇವರಿಗೆ. ಮೊನ್ನೆ ನಾವೆಲ್ಲ ಹೊರಗಡೆ ಹೋಗಿದ್ವಿ, ಆವಾಗ ಚೆನ್ನಾಗಿತ್ತು ಬೆಲ್ಲದ ಚಹಾ. ಈಗ ಫೇಮಸ್ ಆಗಿರೋಂಗೆ ಬೆಲ್ಲದ ಚಹಾ ಎಲ್ಲರಿಗೂ ಫೇಮಸ್ಸು. ಸಾಂಗ್ ಕೂಡ ಇದೆ ಅದ್ರ ಮೇಲೆ, ಬೆಲ್ಲದ ಚಹಾ ಅಂಥೇಳಿ. ಅದೇ ರೀತಿ ನಾನು 2 ಕಪ್ ಆಗುವಷ್ಟು ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಟೀ ಕುಡಿಯೋದು. ನೀರು ಬಂದಿದ್ದರಿಂದ ಸ್ವಲ್ಪ ನಾನು ಟೀ ಕುಡಿಯೋಕ್ಕಾಗಿರಲಿಲ್ಲ ಬೆಳಗ್ಗೆ. ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸ ಆದಮೇಲೆ 2 ಕಪ್ಪು, ನಮ್ಮ ಅಮ್ಮನಿಗೆ 2, ನನಗೊಂದು ಕಪ್ ಅಂಥೇಳಿ 2 ಕಪ್ ಟೀ ಮಾಡೋಕ್ಕೆ ಕೂತಿದ್ದೆ. ಅದೇ ರೀತಿ 2 ಕಪ್ ನೀರು ಹಾಕಿ ನೆಕ್ಸ್ಟು ಈಗ ತುಳಸಿ ತುಂಬಾ ಔಷಧಿ ಗುಣ ಹೊಂದಿದೆ. ಈ ಚಳಿಗಾಲಕ್ಕೆ ಸೂಪರ್ ಆಗಿರುತ್ತೆ ಈ ಚಹಾ. ನೆಗಡಿ, ಗಂಟಲು ನೋವು, ಗಂಟಲು ಕಿರಿಕಿರಿ, ಗುಸಗುಸ ಅನ್ನೋದು ಎಲ್ಲ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ಬೆಲ್ಲ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಚಹಾ. ಈಗ ನೋಡಿರಿ, ಬೆಲ್ಲ ಸ್ವಲ್ಪ ಮೆತ್ತಗೆ ಜಜ್ಜಿ ಪುಡಿ ಮಾಡಿ ಹಾಕೋದ್ರಿಂದ ಬೇಗ ಕರಗುತ್ತೆ ರೀ ಬೆಲ್ಲ. ಈಗ ಪುಡಿ ಮಾಡ್ಕೊಂಡೇನಿ ರೀ, ನೋಡ್ಬೋದು ರೀ ನೀವೆಲ್ಲ. ಚಾಕ್ ಹಾಕ್ಕೊಳಕ್ಕೆ ಕುಂತೇನೆ ರೀ. ಸ್ವಲ್ಪ ಶಾಡೋ ಅದು ಬೀಳತ್ತೈತಿ, ಸ್ವಲ್ಪ ಲೇಟ್ ಆಗೈತೆ ರೀ. ಟೀ ಮಾಡೋದು 11 ಮೇಲೆ ಆಗಿತ್ತು ರೀ. ಹಾಗಾಗಿ ನಮ್ಮ ಮನೆಯಲ್ಲೇ ಸ್ವಲ್ಪ ಬೆಳಕು ಬೀಳ್ತಾಯಿದೆ, ಅಂದ್ರೂ ಅಡ್ಜಸ್ಟ್ ಮಾಡಿ ಮಾಡ್ಕೋತಾ ಇದ್ದೀನಿ ರೀ. ಈಗ ನೋಡಿರಿ, ಬೆಲ್ಲದ ಚಹಾ ಒಳಗೆ ಬೆಲ್ಲ ಹಾಕಿದ್ದಾಯ್ತು ರೀ. ಹಂಗೆ ಈಗ ನೆಕ್ಸ್ಟು ಅದಕ್ಕೆ ಏನೇನು ಹಾಕೋಬೇಕಂತ ಹೇಳ್ತೀನಿ ನೋಡಿರಿ. ಚೆನ್ನಾಗಿ ಪುಡಿ ಮಾಡಿ ನೀರೊಳಗೆ ಹಾಕ್ಕೊಂಡೇನಿ ರೀ. ನೆಕ್ಸ್ಟು ಟೀ ಪುಡಿ ಹಾಕತ್ತೇನೆ ರೀ. ಟೀ ಪುಡಿ ಸ್ವಲ್ಪ ಕೈಲೇ ಹಾಕಿದೆ, ನಾನು ಕೈಲೇ ಹಾಕ್ತೀನಿ ಜಾಸ್ತಿ. ಹಂಗೆ ಅದು 1 ಟೇಬಲ್ ಸ್ಪೂನ್ ಅಂತೇಳಿ ನಾನು ಲೆಕ್ಕ ಇಟ್ಕೊಂಡು ಹಾಕಿದ್ದೀನಿ ರೀ. ಇನ್ನೊಂದು ಚೂರು ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ರೀ ಚಹಾ. ಪಳ ಕುದ್ಮೇಲೆ ಗಟ್ಟಿಯಾಗಿ. ನೆಕ್ಸ್ಟ್ ನಾನು ಈಗ ಏಲಕ್ಕಿ ಹಾಕ್ಕೋತೀನಿ ರೀ. ಏಲಕ್ಕಿ ಫ್ಲೇವರಿಗೆ ರೀ, ಘಮ ಘಮ ಅನ್ಲಂತೆ. ಸಿಪ್ಪೆ ಕೂಡ ಹಾಕ್ಬೋದು ರೀ, ಏಲಕ್ಕಿ ಸಿಪ್ಪೆ. ಒಂದು ಏಲಕ್ಕಿ ಸಿಪ್ಪೆ, ಒಂದು ಏಲಕ್ಕಿ ಕಾಯಿ ಕೂಡ ಹಾಕಿದ್ದೀನಿ ರೀ ನಾನು, ಘಮ ಬರಲಂತೆ. ನೆಕ್ಸ್ಟ್ ತುಳಸಿ, ಒಂದು 5-6 ಎಲೆ ತುಳಸಿ ಹರ್ಕೊಂಡು ಬಂದು ತುಳಸಿ ಎಲೆನ ಹಾಕಿದ್ದೀನಿ ರೀ. ಹಾಕಿ ನೆಕ್ಸ್ಟ್ ದೊಡ್ಡಪತ್ರೆ ಎಲೆ ನಮ್ಮ ಮನೆಯಲ್ಲೇ ಬಿಟ್ಟಿದ್ರಿ. ಇದು ಬೇಗ ಚೆನ್ನಾಗಿ ಹಬ್ಬತ್ತೆ ರೀ ಗಿಡ, ಬೇಗನೂ ಕೂಡ ಹತ್ತುತ್ತೆ. ಹಂಗೆ ನಮ್ಮ ಮನೇಲಿ ಒಂದು ಸಣ್ಣ ಗಿಡ ಇತ್ತು, ಅದರಲ್ಲೇ ಕಿತ್ಕೊಂಡು ಬಂದು ಹಾಕಿದ್ದೀನಿ ರೀ. ಘಮ ಘಮ ಅನ್ನತ್ತರ ಕಿತ್ತರೆ ಅಜ್ವಾನ ವಾಸನೆ ಎಲ್ಲ ಬರುತ್ತೆ ರೀ, ಘಮ ಘಮ ಅಂಥೇಳಿ. ಅದೇ ರೀತಿ ಮೆಣಸುಕಾಳು ಕೂಡ ಹಾಕ್ಕೊಂಡೇನಿ ರೀ. ನೆಕ್ಸ್ಟು ಚಹಾ ಕುದಿ ಬರಕ್ಕೆ ಕುಂತೈತೆ ರೀ. ಇಲ್ಲಿ ಮೇನ್ ಟ್ರಿಕ್ ಅಂದ್ರೆ ಬೆಲ್ಲದ ಚಾಕ್ಕೆ ಒಮ್ಮೆಲೇ ಸ್ಟೋವ್ ಆನ್ ಇಟ್ಕೊಂಡು ಹಾಲು ಹಾಕಬಾರ್ದು ರೀ. ಹಾಗಾಗಿ ನಾನು ಹಾಲು ಕೂಡ ಬಿಸಿ ಮಾಡಿಕೊಂಡು ತೊಗೊಂಡೇನಿ ರೀ. ಈಗ ಬೆಲ್ಲದ ಚಹಾ ಕುದಿಯತೈತೆ ರೀ, ಹೊಗೆ ಬರತೈತೆ ನೋಡಿರಿ. ಅದೇ ರೀತಿ ಸ್ಟೋವ್ ಆಫ್ ಮಾಡಿ 1-2 ಸೆಕೆಂಡ್ ಆದಮೇಲೆ ಹಾಲು ಹಾಕ್ಕೋಬೇಕು ರೀ. ಹಾಲು ಕೂಡ ಬಿಸಿ ಇರ್ಬೇಕು ರೀ, ಇಲ್ಲ ತಣ್ಣಗಾಗಿ ಹೋಗುತ್ತೆ ರೀ ಹಾಲು ಚಹಾ. ಈಗ ನೋಡ್ಕೊಂಡು ಹಾಕ್ಬೇಕು ರೀ. ಇಲ್ಲಿ ಮೇನ್ ಟ್ರಿಕ್ಕು ಅದ ಹೇಳ್ದಂಗೆ ಹಂಗೆ ಸ್ಟೋವ್ ಆನ್ ಇಟ್ಕೊಂಡು ಹಾಲು ಹಾಕಿದ್ವಿ ಅಂದ್ರೆ ಚಹಾ ಎಲ್ಲ ಒಡೆದು ಹೋಗುತ್ತೆ ರೀ, ಚೆನ್ನಾಗಿ ಬರೋಂಗಿಲ್ಲ ರೀ.
ಈಗ ಹಾಲು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪನ ಒಂದು 2 ಹನಿ ಹಾಕಿ ನೋಡಿರಿ ಹಾಲು. ಒಂದು ಸ್ವಲ್ಪ ಹಾಲು ಕೂಡ ಬಿಸಿ ಮಾಡಿಕೊಂಡು ನೆಕ್ಸ್ಟ್ ನೋಡಿರಿ ಈಗ ಹಾಕಿ ನೋಡ್ತೀನಿ ರೀ. 1-2 ಹನಿ ಹಾಕಿದ್ವಿ ಕರೆಕ್ಟ್ ಇತ್ತು ರೀ ಚಹಾ. ಹಂಗೆ ಇಷ್ಟು ಹಾಲು ಹಾಕಕ್ಕೆ ಅಡ್ಡಿ ಇಲ್ಲ ಅಂಥೇಳಿ ನಾನು ಹಾಕಿ ಚಹಾನ ನೋಡಿದೆ ರೀ. ಕರೆಕ್ಟ್ ಆಗಿತ್ತು ರೀ, ಕರೆಕ್ಟ್ ಬಂದಿತ್ತು ಕೂಡ ರೀ. ಬಣ್ಣನೂ ಚೆನ್ನಾಗಿತ್ತು, ಕಲರು ಚೆನ್ನಾಗಿತ್ತು ರೀ. ಚಹಾನೂ ಕೂಡ ದಪ್ಪಗೆ ಚೆನ್ನಾಗಿ ಬಂದಿತ್ತು ರೀ. ಅದೇ ರೀತಿ ಈಗ ನಾನೊಂದು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡ್ಕೋತೀನಿ ನೋಡಿರಿ. ಚಹಾ ಬಿಸಿ ಬಿಸಿ ಬೆಲ್ಲದ ಚಹಾ ರೀ. ಒಂದು ಗ್ಲಾಸಿಗೆ ಸಾಣಿಗೆಯಿಂದ ಸಾಣಿಗೆಯಿಂದ ಸರ್ವ್ ಮಾಡ್ತಾಯಿದ್ದೇನೆ ರೀ. ನೋಡಿರಿ ಹೆಂಗೈತೆ ಆಗೈತೆ ಅಂಥೇಳಿ ಬೆಲ್ಲದ ಚಹಾನ. ಬಿಸಿ ಬಿಸಿ ಸ್ಟ್ರಾಂಗ್ ಬೆಲ್ಲದ ಚಹಾ ರೀ. ಥಂಡಿದಿಂದಾಗಂತೂ ಚಳಿದಿಂದಾಗಂತೂ ಭಾಳ ಬೆಸ್ಟ್ ಆಗಿರುತ್ತೆ ರೀ. ನೋಡಿರಿ ಮಾಡಿರಿ ನೀವು ಕೂಡ. ಚೆನ್ನಾಗಿತ್ತು ರೀ. ನಮ್ಮ ಅಮ್ಮರು ಕೂಡ ಹೇಳಿದ್ರಿ ಚಲೋ ಆಗಿತ್ತು ಆ ಚಹಾ ಅಂಥೇಳಿ. ಅದೇ ರೀತಿ ಚಹಾನೂ ಕೂಡ ಚೆನ್ನಾಗಿ ಬಂದಿತ್ತು ರೀ, ಸೂಪರ್ ಆಗಿತ್ತು ರೀ. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ. ಬೆಲ್ಲದ ಚಹಾ ಸೂಪರ್ ರೀ. ನೋಡಕ್ಕೆ ಕುಂತಿರಲ್ರಿ, ಥ್ಯಾಂಕ್ ಯು ರೀ. ಸೂಪರ್ ರೀ.